ಬಂಟ್ವಾಳದ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ವಾಪಸ್ ಮನೆಗೆ ನಾನು ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ದಿಗಂತ್. ಅಂದರೆ ಇವನೇ ಇಷ್ಟಪಟ್ಟೆ ಮನೆ ಬಿಟ್ಟು ಬಂದಿರಬೇಕು ಅಂತ ಕಾಣಿಸ್ತಾ ಇದೆ. ಇದು ಏನೋ ಸಣ್ಣ ಪುಟ್ಟ ಬೇಸರಕ್ಕೆ ಮನೆ ಬಿಟ್ಟು ಬಂದಿರೋದು, ಆಮೇಲೆ ಏನೋ ಮತ್ತೆ ಮನೆಗೆ ವಾಪಸ್ ಹೋಗೋದು, ಜೇಬಲ್ಲಿರ್ತಕ್ಕಂಥ ಹಣ ಖರ್ಚೆಲ್ಲ ಆಗಿ ಹೋದ್ಮೇಲೆ ಮತ್ತೆ ಮನೆ ಬೇಕೇ ಬೇಕಲ್ಲಪ್ಪ ಅಂತ ಆಗಿರ್ತಕ್ಕಂಥ ಕೇಸ್ ಅಂತ ಕಾಣಿಸ್ತಾ ಇಲ್ಲ ಇದು. ಯಾಕಂದರೆ ಅವನು ತುಂಬ ಸೀರಿಯಸ್ ಆಗಿದೆ. ನಾನು ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ ಅವನು. ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡೇ ಮನೆ ಬಿಟ್ಟಿದ್ದಂಥ ವಿದ್ಯಾರ್ಥಿ ದಿಗಂತ್ ಇಲ್ಲಿ ಬ್ಯಾಗ್ನಲ್ಲಿ ಬಟ್ಟೆಗಳೆಲ್ಲ ತುಂಬ್ಕೊಂಡು ಹೋಗಿದ್ದಾನೆ. ಇವನು ಮನೆಯವ್ರಿಗೆ ಚೆನ್ನಾಗಿ ಗೊತ್ತಿರಬೇಕಾಗಿತ್ತು. ಮನೆಯವ್ರು ಇದು ಯಾವುದ್ರ ಬಗ್ಗೆನೂ ಬಾಯ್ಬಿಟ್ಟಿಲ್ಲ. ಬರೀ ದಿಗಂತಲ್ಲ, ಇಲ್ಲಿ ಇವನ ಜೊತೆಗೆ ಇನ್ಯಾರಾದರೂ ಇದ್ದಾರಾ ಅಂತ ಕೂಡ ಒಂದು ಅನುಮಾನ ಇದೆ. ಇಲ್ಲಿ ತನಿಖೆ ಮಾಡಿದಂಥ ಕಾಲದಲ್ಲಿ ಬಟ್ಟೆ ಶೂ ತೆಗೆದುಕೊಂಡು ಹೋಗಿರೋ ವಿಚಾರ ಬೆಳಕಿಗೆ ಬಂದಿದೆ. ಇಲ್ಲಿ ಆ ಒಂದು ಬಟ್ಟೆಯನ್ನು ಶೂವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರ ಗೊತ್ತಿದ್ದರೂ ಪೊಲೀಸ್ ತನಿಖೆಯಲ್ಲಿ ಮನೆಯವರು ಯಾಕೆ ಏನೂ ಸರಿಯಾಗಿ ಬಾಯ್ಬಿಡ್ತಾ ಇಲ್ಲ, ಅಸಹಕಾರ ಯಾಕೆ ಅವರದು. ಇದೀಗ ದಿಗಂತ್ ಪತ್ತೆಯಾಗಿದ್ದರೂ ಕೂಡ ಪ್ರಕರಣದ ಬಗ್ಗೆ ಮತ್ತಷ್ಟು ಅನುಮಾನ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಪೊಲೀಸರ ಬಳಿ ವಾಪಸ್ ನಾನಂತೂ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರಂತೆ ದಿಗಂತ್. ಮನೆಯವ್ರದ್ದೇನಾದರೂ ಬೆದರಿಕೆ ಇದೆಯಾ? ಎಕ್ಸಾಮ್ ವಿಚಾರ ಅಂತ ಗೊತ್ತಾಗಿದೆ ಒಂದು, ಸರಿ ಆಯಿತು, ಇದೆಲ್ಲ ಆದಮೇಲೆ ಆದರೂ ಬಂದ್ಬಿಡಪ್ಪ ಮನೆಗೆ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಪ್ಪ ಅಂತ ಹೇಳಬಹುದು. ನಾಳೆ ಹೈಕೋರ್ಟಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ಕೂಡ ಇರುತ್ತೆ. ಆಲ್ರೆಡಿ ಒಂದು ಸಿಕ್ಕಿರೋದ್ರಿಂದ ತುಂಬ ಏನಾಗಲಿಕ್ಕಿಲ್ಲ. ಇದು ಹೆಬಿಯಸ್ ಕಾರ್ಪಸ್ ಅಂದರೆ ಇಷ್ಟೇ, ಬಂಧಿ ಪ್ರತ್ಯಕ್ಷೀಕರಣ ಸಾಕ್ಷಿ ಅಂತ. ಅಂದರೆ ಒಬ್ಬರು ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕ್ಕೊಂಡ್ರೆ ಇಂಥ ವ್ಯಕ್ತಿ ನಮಗೆ ಕಾಣಿಸ್ತಾ ಇಲ್ಲ, ತಂದು ಅವನು ನಮ್ಮ ಮುಂದೆ ನಿಲ್ಲಿಸಿ ಅಂತ ಪೊಲೀಸರ ಡ್ಯೂಟಿ ಆಗುತ್ತೆ. ಅವಾಗದು ಅವ್ನು ಎಲ್ಲೇ ಇದ್ದರೂ ಹುಡುಕಿ ಕರ್ಕೊಂಡು ಬಂದು ಕೋರ್ಟಲ್ಲಿ ನಿಲ್ಲಿಸಬೇಕಾಗತ್ತೆ. ಇಂಥ ಬಂದಿದ್ದ ನೋಡ್ರಪ್ಪ ಅಂತ ಹೇಳಬಹುದಾಗುತ್ತೆ. ಸೊ ಅದರ ವಿಚಾರಣೆ ಕೂಡ ಇರುತ್ತೆ. ಆ 12 ದಿನ ನಡೆದಿರೋದು ಏನು ಅಂತ ನೋಡಿದಾಗ ನೋಡಿ, ಪರಂಗಿಪೇಟೆ ಅಮ್ಮೆಮಾರ್ನ ನಿವಾಸಿ ಇವನು ಈ ದಿಗಂತು. ಫೆಬ್ರವರಿ 25ಕ್ಕೆ ಸಾಯಂಕಾಲ 7 ಗಂಟೆಯಿಂದ ನಾಪತ್ತೆ ಆಗ್ತಾನೆ. ಇವನು PUC ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್. ಇವನು ವ್ಯಾಯಾಮ ಶಾಲೆಗೆ ಹೋಗಿ ಬರ್ತೀನಿ ನಾನು, ಹೋದವನು ನಾಪತ್ತೆ. ಮನೆ ಸಮೀಪದ ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಈ ದಿಗಂತನ ಚಪ್ಪಲಿ ಸಿಗುತ್ತೆ, ಮೊಬೈಲ್ ಕೂಡ ಪತ್ತೆಯಾಗಿದೆ. ಅಲ್ಲಿ ಚಪ್ಪಲಿಯಲ್ಲಿ ರಕ್ತದ ಕಲೆ ಕಂಡು ಬಂದಿದ್ದರಿಂದ ಆತಂಕ ಜಾಸ್ತಿ ಆಗಿತ್ತು. 3 ತಂಡ ರಚನೆ ಮಾಡ್ತಾರೆ. ಆನಂತರದಲ್ಲಿ ಇವನು ಸಿಗ್ತಾನೆ, ಯಾರು ಇದೇ ದಿಗಂತು. ಆದರೆ ಇಲ್ಲಿ ಗಾಂಜಾ ಗ್ಯಾಂಗ್ ಏನಾದರೂ ಇವನ್ನ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟಿದೆಯಾ ಅಂತ ಒಂದು ಅನುಮಾನ ಇದೆ. ಡ್ರಗ್ಸ್ ಮಾಫಿಯಾ ಇವನನ್ನು ಸೆಳೆದಿರಬಹುದಾ ಅಂತ. ಎಲ್ಲಕ್ಕಿಂತ ಹೆಚ್ಚು ಭಯ ಅಂತ ಹೇಳಿದ್ರೆ ಮಂಗಳಮುಖಿ ಗ್ಯಾಂಗ್ ಅಂತ. ಈ ಮಂಗಳಮುಖಿ ಗ್ಯಾಂಗ್ ಮೇಲೆ ಇರತಕ್ಕಂಥ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಇವರು ಈ ಥರ ಒಂದು PUC SSLC ಅಥವಾ ಟೀನೇಜ್ ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು ಆತನಿಗೆ ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ತಮ್ಮಂತೆಯೇ ಮಂಗಳಮುಖಿ ಮಾಡ್ಕೊಂಡ್ಬಿಟ್ಟು ಅವನನ್ನು ಹಣ ಸಂಪಾದನೆಗೆ ಇಟ್ಕೊಂಡ್ಬಿಡ್ತಾರೆ ಅಂತ. ಸೊ ಈ ರೀತಿ ಒಮ್ಮೆ ಅದೊಂಥರ ಕೈಂಡ್ ಆಫ್ ವಶೀಕರಣ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ, ಅಷ್ಟು ಅವ್ರಿಗೆ ಯಾರೋ ಒಬ್ಬರು ಪರಿಚಯ ಆಗಿಬಿಟ್ಟು ಅವನ ಹತ್ರ ಟರ್ನ್ ಮಾಡಿಬಿಟ್ಟಿರ್ತಾರೆ, ಲಕ್ಷಾಂತರ ದುಡಿಬಹುದು, ಸಾವಿರಾರು ರೂಪಾಯಿ ದುಡಿಬಹುದು ಅಂತ ಆಸೆ ತೋರಿಸ್ಬಿಡ್ತಾರೆ. ಈ ಥರದ್ದೆಲ್ಲ ಇದೆ. ಅದು ಆಗಿರೋದು ಏನು ಸುಳ್ಳು ಅಲ್ಲ. ಅದು ಅವರೇನಾದರೂ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರೆ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಅಕಸ್ಮಾತ್ ಯಾರ್ದಾದ್ರೂ ಪ್ರೀತಿಸಿ ಇವನು ಈ ಥರ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ನ ಅಂತ ಕೂಡ ಒಂದು ಅನುಮಾನ ಇದೆ. ಎಲ್ಲ ಆಯಾಮಗಳಲ್ಲಿಯೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.